ಹಾಯ್ ಸ್ನೇಹಿತರೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಂದೂ ಧಾರ್ಮಿಕ ದತ್ತಿಗಳ ಇಲಾಖೆಯಿಂದ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪ್ರಸಿದ್ಧ ಸ್ಥಳದ ನಿಮ್ಮ ಮನೆ ದೇವರಾಗಿರ್ಬೋದು, ಒಂದು ದೇವಸ್ಥಾನದ ಪ್ರಸಾದವನ್ನು ನಿಮ್ಮ ಮನೆಯ ಬಾಗಿಲಿಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನಾವು ಯಾವ ರೀತಿ ಆ ಒಂದು ಪ್ರಸಾದವನ್ನು ನಿಮಗೆ ಬುಕ್ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾವು CSC ದೇವಾಲಯ ಅಂತಕ್ಕಂಥ .com ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಆಗಬೇಕು ಫ್ರೆಂಡ್ಸ್. ಲಾಗಿನ್ ಆಗಿ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವಸ್ಥಾನದ ಪ್ರಸಾದವನ್ನು ನಿಮ್ಮ ಬಾಗಿಲಿಗೆ, ಮನೆ ಬಾಗಿಲಿಗೆ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಡಿದೆ. ಇಲ್ಲಿ ನೋಡಿ ಫ್ರೆಂಡ್, ಕುಕ್ಕೆ ಸುಬ್ರಹ್ಮಣ್ಯದ ನಿಮಗೆ ದೇವಸ್ಥಾನದ ಬೇಕೋ ಎಲ್ಲ ದೇವಸ್ಥಾನವನ್ನು ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ದೇವಸ್ಥಾನ, ಶ್ರೀ ಯಲ್ಲಮ್ಮ ದೇವಿ ಟೆಂಪಲ್ ಸೌದತ್ತಿ ಯಲ್ಲಮ್ಮಗುಡ್ಡ ನೋಡಿ ಫ್ರೆಂಡ್ಸ್, ವಿನಾಯಕ ಸ್ವಾಮಿ ದೇವಸ್ಥಾನದ ಜಯನಗರ ಅಲ್ಲಿರತಕ್ಕಂಥದ್ದು. ನಿಮಗೆ ಯಾವ ದೇವಸ್ಥಾನ ಅಂದರೆ ಎಲ್ಲ ಪ್ರಸಿದ್ಧ ಸ್ಥಳದ ದೇವಸ್ಥಾನದ ದೇವಾಲಯಗಳ ಮಾತ್ರ ನಿಮಗೆ ಪ್ರಸಾದವನ್ನು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಆನ್ಲೈನ್ ಮುಖಾಂತರವನ್ನು ಮಾಡಿದರೆ, ಕೆಲವೊಬ್ಬರಿಗೆ ಆ ದೇವಸ್ಥಾನಕ್ಕೆ ನಿಮಗೆ ಹೋಗೋಕ್ಕೆ ಆಗಲ್ಲ. ಅದನ್ನು ನೀವು ಕೂಳಿತಲ್ಲೇ ಸಹ ನೀವು ಒಂದು ದೇವಸ್ಥಾನದ ಪ್ರಸಾದವನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ಪಡೆದುಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಎಲ್ಲ ಇದೆ. ಮೈಲಾರಲಿಂಗೇಶ್ವರ ಟೆಂಪಲ್ ಮೈಲಾರ ನೋಡಿ ಫ್ರೆಂಡ್ಸ್, ಇನ್ನೂ ಇಷ್ಟು ದೇವಸ್ಥಾನಗಳು ಇನ್ನಿದೆ. ಪೇಜ್ ನಂಬರ್ 2 ಸಹ ದೇವಸ್ಥಾನಗಳು ಇದಾವೆ ಫ್ರೆಂಡ್ಸ್. ನೋಡಿ, ಮಹಾಲಕ್ಷ್ಮಿ ಟೆಂಪಲ್, ಶ್ರೀರಾಮ ಟೆಂಪಲ್, ನೋಡಿ ನಿಮ್ಮ ಮನೆ ದೇವರಿರ್ಬೋದು, ನಿಮಗೆ ಪ್ರಸಿದ್ಧವಾಗಿರತಕ್ಕಂಥ ಒಂದು ಸ್ಥಳದ ನಿಮಗೆ ಪ್ರಸಾದ ನಿಮಗೆ ಬೇಕು ಅಂತಂದರೆ ನೀವಿಲ್ಲಿ ಆನ್ಲೈನ್ ಮುಖಾಂತರ ಬುಕ್ ಮಾಡಿ ಮನೆ ಬಾಗಿಲಿಗೆ ತರಿಸ್ಬೋದು ಫ್ರೆಂಡ್ಸ್. ಯಾವ ರೀತಿ ಏನಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ಎಲ್ಲ ದೇವಾಲಯಗಳ ಪ್ರಸಾದವನ್ನು ನಿಮಗೆ ತಗೊಳ್ಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವೀಗ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಸಾದ ಬೇಕು ಅಂದರೆ ನಿಮಗೆ ಪ್ರಸಾದ ಎಷ್ಟು ಸಿಗುತ್ತೆ? ಕುಂಕುಮ, ಭಂಡಾರ, ಪಂಚಕಜ್ಜಾಯ, ಇದರದ್ದು ಅಮೌಂಟ್ ಕೊಟ್ಟು 90 ರೂಪಾಯಿ ಬಂದಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಫೋಟೋ ಇಟ್ಟು ಈ ಥರ ಕಳಿಸ್ಕೊಡ್ತಾರೆ. ಆದರೆ ಬಿಟ್ಟು ಪೂಜಾ ಸಾಮಾನು ಬೇಕು ಅಂತಂದರೆ ಪೂಜಾಸ್ ಇದರದ್ದು 5,001 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಇದನ್ನೆಲ್ಲ ಮಾಡಿಸ್ಬೇಕು. ಇಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತಕ್ಕಂಥದ್ದನ್ನು ಕಾಣ್ತೀವಿ. ನೋಡಲಿ, ಕಾಯಂ ಸೇವಾ ಟಿಲ್ 10 ಇಯರ್ಸ್ ಮತ್ತು ಈ ಸರ್ವಿಸ್ ಅಂತಕ್ಕಂಥದ್ದು ಅದಿನ್ನೂ ಪ್ರಾರಂಭವಾಗಿಲ್ಲ ಫ್ರೆಂಡ್ಸ್. ದೇವಸ್ಥಾನದ ಬಗ್ಗೆ ಇದು ಗ್ಯಾಲರಿ. ಆ ದೇವಸ್ಥಾನದ ನಿಮ್ಗೆ ಯಾವ್ದಾದ್ರು ಫೋಟೋಸ್ ಬೇಕು ಅಂದರೆ ಆ ದೇವಸ್ಥಾನದ ಡೀಟೇಲ್ಸನ್ನು ನಾವು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವೀಗ ಪೂಜಾ ಸಾಮಾನವನ್ನು ಬುಕ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು ನೀವು ಯಾರು ಭಕ್ತರಿದ್ದೀರೋ, ನನ್ನದೇ ನಂದು ಇದು ನಮ್ಮ ಮನೆ ದೇವರು, ನಾನು ಬುಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೋಡಿರಿ, ಇಷ್ಟು ಪೂಜಾ ಸೌಲಭ್ಯಗಳು ಸಹ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದನ್ನು 2 ಕಾರ್ಟಿಗೆ ಹಾಕಿದೆ ನಾನು. 2 ಕಾರ್ಟಿಗೆ ಹಾಕಿದ್ರೆ ನಾವು ಯಾವ ಬೇಕಾದ್ರೂ ಸಹ ಅದನ್ನು
ಫೀಸ್ ಮಾಡಿ ಅದನ್ನು ಫೀಸ್ ಪೇ ಮಾಡಿ ನಾವು ಅದನ್ನು ಪಡೆದುಕೊಳ್ಬಹುದು ಫ್ರೆಂಡ್ಸ್. ಪೂಜಾ ಕಾಸ್ಟು, ಪ್ಲಾಟ್ಫಾರಮ್ ಫೀಸು ಇದು ಬರುತ್ತೆ ಫ್ರೆಂಡ್ಸ್. ಇದು ಪ್ಲೇಸ್ಟು ಆರ್ಡರ್ ಟೋಟಲ್ಲು ಈ ರೀತಿ ತನ್ನ ಪೂಜಾ ಕಾಸ್ಟ್ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದನ್ನು ನೀವು ಈ ರೀತಿ ಆನ್ಲೈನಲ್ಲಿ ಬುಕ್ ಮಾಡಿಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.